ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯವನ್ನು ನಾವು ಕೇಳಿ ಕಲೀಲಿಕ್ಕೆ ಅನುಕೂಲವಾಗುವಂತೆ, ಅದರಿಂದ ಬೆಳೆದು ದೇವ ಜನರಾಗಿ ನಾವು ಜೀವಿಸುವಂತೆ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು, ತನ್ನ ಶಾಶ್ವತವಾದ ಕೃಪೆಯನ್ನಿಟ್ಟವನಾಗಿದ್ದಾನೆ. ನಾವಿರುವಂಥ ನಮ್ಮ ಮನೆಗಳಿಗೇ ಬಿಗ್ಜೆ ಮಾಧ್ಯಮದ ಮುಖಾಂತರ ದೇವರ ವಾಕ್ಯವು ನಮ್ಮನ್ನು ಸಂಧಿಸುವಂಥದ್ದಾಗಿದೆ, ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ಬಿಗ್ಜೆ ಮಾಧ್ಯಮಕ್ಕಾಗಿ ನಾವು ಹೆಚ್ಚು ಪ್ರಾರ್ಥನೆ ಮಾಡುವವರಾಗೋಣ. ನಮ್ಮಿಂದ ಕೈಲಾಗುವಷ್ಟು ರೀತಿಯ ಸಹಕಾರವನ್ನು ಕೂಡ ನಾವು ಕೊಡುವವರಾಗೋಣ. ಆಗ ನಾವು ಸೇವೆಯಲ್ಲಿ ಪಾಲುದಾರರಾಗಿ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ತೊಡಗಿಸಿಕೊಳ್ಳುವವರಾಗುತ್ತೇವೆ. ಅದು ದೇವರಿಂದ ನಮಗೆ ಶುಭವನ್ನು ಉಂಟು ಮಾಡುವಂಥದ್ದಾಗಿದೆ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಮುಂದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ನಿನ್ನ ವಾಕ್ಯವನ್ನು ನಾವು ಓದಿ ಧ್ಯಾನ ಮಾಡಲಿಕ್ಕಾಗುವಂತೆ ನೀನು ಕೊಟ್ಟ ಈ ಕೃಪೆಗಾಗಿ ನಿನಗೆ ಸ್ತೋತ್ರ. ಲೋಕದ ಯಾತ್ರೆಯಲ್ಲಿ ನಾವು ನಿನ್ನನ್ನು ಅರಿತು ನಿನ್ನ ಐಕ್ಯತೆಯಲ್ಲಿ ಜೀವಿಸಬೇಕೆಂಬುದಾಗಿ ನೀನು ನಿರ್ಣಯಿಸಿದ ದೇವರಾಗಿದ್ದಿ. ನಮ್ಮ ಜೊತೆ ನೀನು ಮಾತನಾಡುವವನಾಗಿದ್ದಿ. ನಿನ್ನ ಮಾತುಗಳು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ನಮ್ಮೊಬ್ಬೊಬ್ಬರ ಬದುಕಿನಲ್ಲಿ ಅದು ನಮ್ಮನ್ನು ಕಟ್ಟುವುದಕ್ಕೆ ಸಹಾಯ ಮಾಡು ದೇವರೇ. ಆತ್ಮನ ಮೂಲಕ ಪ್ರವರ್ತಿಸು. ಎಲ್ಲದರಲ್ಲಿಯೂ ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದೆವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 46, 47, 48 3 ವಚನಗಳಲ್ಲಿ ಕರ್ತನು ನಮಗೆ ಕೊಡುವಂಥ ಕರೆ ಏನಾಗಿದೆ, ನಾವೇನು ಮಾಡಬೇಕಾಗಿದೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಗಮನಿಸೋಣ. ಇದಲ್ಲದೆ, ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನನ್ನನ್ನು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಲ್ಪಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ತನ್ನ ಬಳಿಗೆ ಬಂದಂಥವರನ್ನು ಕುರಿತು ಯೇಸು ಹೇಳುವಂಥದ್ದು. ಇಲ್ಲಿ ಸ್ವಾಮಿ ಸ್ವಾಮಿ ಅಂತ ಇದೆ, ಆದರೆ ಕರ್ತನೆ ಕರ್ತನೆ ಎಂಬುದಾಗಿ ಕರೆಯುವಂಥ, ಆತನನ್ನು ನಂಬಿ ಬಂದಂಥ ಆತನ ಜನರಿಗೆ ಆತನು ಕೊಡುವಂಥ ಒಂದು ಎಚ್ಚರಿಕೆಯ ಆಲೋಚನೆಯಾಗಿದೆ. ನೀವು ನನ್ನನ್ನು ಕರ್ತನೆ ಕರ್ತನೆ ಎಂಬುದಾಗಿ ಹೇಳುತ್ತೀರಿ, ಆದರೆ ನನ್ನ ಬಳಿಗೆ ನೀವು ಬರ್ತೀರಿ, ಆದರೆ ನಾನು ಹೇಳುವಂಥದ್ದನ್ನು ನೀವು ಯಾಕೆ ನಡೆಸುವುದಿಲ್ಲ? ಅದಕ್ಕೆ ತಕ್ಕದಾಗಿ ನೀವು ಯಾಕೆ ಜೀವಿಸ್ತಾ ಇಲ್ಲ? ಏನು ಕರ್ತನೆ ಎಂಬುದಾಗಿ ಹೇಳುವಾಗ, ಅಥವಾ ಒಂದು ವೇಳೆ ನಾವು ಒಡೆಯನೇ ಎಂಬುದಾಗಿ ಹೇಳ್ತೇವೆ. ಅಂದರೆ ಕರ್ತನೆ ಎಂಬುದಾಗಿ ಹೇಳುವಾಗ ನಾವು ನೀನು ಏನು ಹೇಳುತ್ತೀಯೋ ನಾವು ಆ ರೀತಿಯಾಗಿ ಜೀವಿಸುತ್ತೇವೆ ಎಂಬುದಾಗಿ ನಮ್ಮನ್ನು ಸಮರ್ಪಿಸಿ ಕೊಡುವ ಆತನಾಗಿದ್ದಾನೆ. ಅಂದರೆ ಆತನು ಹೇಳಿದ ಪ್ರಕಾರ ನಾವು ನಡೆಯುವುದಕ್ಕಾಗಿ ಬದ್ಧರಾದಂಥ ಜನರಾಗಿದ್ದೇವೆ ಎಂಬುದಾಗಿ. ಅದಕ್ಕೆ ನಾವು ಆತನನ್ನು ಕರ್ತನೆ ಕರ್ತನೆ ಎಂಬುದಾಗಿ ನಾವು ಹೇಳುತ್ತೇವೆ. ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ಕರ್ತನೆ ಕರ್ತನೆ ಅಂದರೆ ನೀನು ಏನು ಹೇಳ್ತೀಯೋ ನಾವು ಅದರ ಹಾಗೆ ನಡೆಯುತ್ತೇವೆ, ನೀನು ನಮಗೆ ಒಡೆಯನಾಗಿದ್ದಿ, ನಾಯಕನಾಗಿದ್ದಿ ಎಂಬುದಾಗಿ ನೀವು ಹೇಳ್ತೀರಿ. ಹೇಳಿ ನನ್ನ ಬಳಿಗೆ ಬಂದು ನಾನು ನಿಮಗೆ ಕಲಿಸುವಂಥದ್ದನ್ನೆಲ್ಲ ನೀವು ಕಲಿಯುತ್ತೀರಿ. ಆದರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕೊರತೆ ಇದೆ, ನೀವು ಅದರ ಹಾಗೆ ಜೀವಿಸುತ್ತಾ ಇಲ್ಲವಲ್ಲ, ಅದೇ ನಿಮ್ಮಲ್ಲಿರುವಂಥ ಕೊರತೆ. ಒಂದು ವೇಳೆ ನೀವು ಆ ಪ್ರಕಾರ ಜೀವಿಸುವುದಾದರೆ ನನ್ನನ್ನು ಕರ್ತನೆ ಕರ್ತನೆ ಅಂತ ಹೇಳುವುದಕ್ಕೆ ಅರ್ಥ ಇದೆ, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ, ನಾನು ನಿಮಗೆ ಒಡೆಯನಾಗಿದ್ದೇನೆ, ಅಥವಾ ಒಂದು ವೇಳೆ ಅರ್ಥ ಆಗುವಂಥ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ದಣಿಯಾಗಿದ್ದೇನೆ, ನೀವು ನನಗೆ ಕೆಲಸದವರಾಗಿದ್ದೀರಿ. ಯಾವಾಗ ದಣಿ ಕೆಲಸದವರಿಗೆ ಒಂದು ಒಳ್ಳೆ ಅನ್ಯೋನ್ಯತೆ ಇರ್ತದೆ, ಬಾಂಧವ್ಯ ಇರ್ತದೆ, ದಣಿ ಹೇಳುವಂಥದ್ದನ್ನು ಕೆಲಸದವನು ಮಾಡಿ ಪೂರೈಸಿದಾಗ ಆ ದಣಿಯ ಮೆಚ್ಚುಗೆಗೆ ಅವನು ಪಾತ್ರನಾಗ್ತಾನೆ.
ಇಲ್ಲದ್ರೆ ಅವನು ಎಷ್ಟು ನೀ ನನ್ನ ದಣಿ ಅಂತ ಹೇಳಿದ್ರು ಅದಕ್ಕೆ ಯಾವ ಅರ್ಥ ಇಲ್ಲದಂಥ ಸ್ಥಿತಿ ಇರ್ತದೆ. ಅದೇ ರೀತಿ ಇಲ್ಲಿ ಕರ್ತನು ನಮಗೆ ತಿಳಿಸುವಂಥದ್ದು, ನಮ್ಮ ಯೇಸು ಕ್ರಿಸ್ತನು ನಮಗೆ ಹೇಳುವಂಥದ್ದು, ನೀವು ಕರೆಯುತ್ತೀರಿ ಆದರೆ ನಾನು ಹೇಳುವುದನ್ನು ನೀವು ನಡೆಸದೇ ಇರುವುದರಿಂದ ನನಗೂ ನಿಮಗೂ ಅಂಥ ಒಂದು ಬಾಂಧವ್ಯ ಇದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ನಾನು ಯಾತಕ್ಕಾಗಿ ಈ ಲೋಕಕ್ಕೆ ಬಂದದ್ದು? ನೀವು ನಿಮ್ಮತನವನ್ನು ಬಿಟ್ಟು ನಾನು ಹೇಳುವಂಥ, ನಾನು ನಿಮಗೆ ನಿಮ್ಮ ಜೊತೆ ಮಾತನಾಡುವಂತಹ ಆ ಮಾತುಗಳಿಗೆ ನೀವು ಒಳಗಾಗಿ, ಆ ಮಾತುಗಳಲ್ಲಿ ಅಡಕವಾದಂಥ ಸತ್ಯತೆಯಲ್ಲಿ ನೀವು ಇರಬೇಕೆಂಬುದಾಗಿ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ. ಏನು ಕಾರಣ? ಈ ಲೋಕದ ಯಾತ್ರೆಯಲ್ಲಿ ಅನೇಕ ರೀತಿಯ ಶೋಧನೆಗಳು, ಸಮಸ್ಯೆಗಳು, ಅಡ್ಡಿತಡೆಗಳು, ಇಕ್ಕಟ್ಟುಗಳು, ಹೋರಾಟಗಳು, ಉಪದ್ರವಗಳು ನಿಮಗೆ ಬರುವಂಥದ್ದಾಗಿದೆ. ಅದಕ್ಕೆ ಆತನು ಹೇಳುವಂಥದ್ದು, 4 ದಿಕ್ಕುಗಳಿಂದಲೂ ಪ್ರವಾಹವು ಬಂತು. ಸಾಮಾನ್ಯವಾಗಿ ನಮಗೆ ಚಿರಪರಿಚಿತವಾಗಿರುವಂಥ ಒಂದು ಹಾಡು ನಾವು ಹಾಡಿದ್ದೇವೆ, ಆ ಜಾಣ ಬಂಡೆ ಮೇಲೆ ಮಾನೆ ಕಟ್ಟಿದ ಎಂಬುದಾಗಿ. ಆದರೆ ಅನೇಕ ಬಾರಿ ಆ ಹಾಡು ನಮಗೆ ಹಾಡಾಗಿ ಉಳಿದಿದೆ. ಆ ಹಾಡಿನಲ್ಲಿ ಬರೆಯಲ್ಪಟ್ಟಂಥ ಆ ಮಾತುಗಳನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಂಡಾಗ ಮಾತ್ರ ಅದು ನಮ್ಮದಾಗಿರ್ತದೆ. ಇಲ್ಲದ್ರೆ ಅದು ಹಾಡಾಗಿಯೇ ಇರುವಂಥದ್ದಾಗಿದೆ. ಅದೇ ರೀತಿ ದೇವರ ವಾಕ್ಯ ಕೂಡ ನಮ್ಮ ಜೀವಿತಕ್ಕೆ ನೋಡಿ, ಏನು ಇವತ್ತು ನಾವು ಸತ್ಯವೇದ ಎಂಬುದಾಗಿ ಹೇಳ್ತೇವೆ. ನಾವು ಹೇಳ್ತೇವೆ ಬೈಬಲ್ ನನ್ನ ಕೈಯಲ್ಲಿದೆ, ನಾನು ಬೈಬಲ್ ಓದಿದೆ ಅಥವಾ ಸತ್ಯವೇದ ಓದಿದೆ ಎಂಬುದಾಗಿ ಹೇಳ್ತೇವೆ. ಏನಾಗಿದೆ? ದೇವರು, ನಾವು ಹೇಳ್ತೇವೆ ವಾಕ್ಯ ಓದಿದೆ, 1ನೇ ಅಧ್ಯಾಯದ 2ನೇ ವಚನಗಳು ದೇವರ ವಾಕ್ಯ ನಾನು ಓದಿದೆ ಎಂಬುದಾಗಿ ಹೇಳ್ತೇವೆ. ಏನು ದೇವರ ವಾಕ್ಯ? ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ನಾವು ಆತನವರಾಗಿ ಜೀವಿಸಬೇಕೆಂಬುದಾಗಿ ಆತನು ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡಿರುವಂಥ ಮಾತುಗಳಾಗಿದೆ. ಆತನು ತನ್ನನ್ನು ಹಿಂಬಾಲಿಸಿದಂಥ ಶಿಷ್ಯರೊಂದಿಗೆ ಆತನು ಮಾತನಾಡಿದ ಮಾತುಗಳಾಗಿದೆ. ಆತನ ಅಪೊಸ್ತಲರೊಂದಿಗೆ ಮಾತನಾಡಿದಂಥ ಆತನ ಮಾತುಗಳು ಇವತ್ತಿನ ವಾಕ್ಯ ಎಂಬುದಾಗಿ ಓದ್ತಾ ಇದ್ದೇವೆ. ಆದರೆ ಅದನ್ನೇ ಕರ್ತನು ಹೇಳ್ತಿರುವಂಥದ್ದು, ನೀವು ವಾಕ್ಯ ಎಂಬುದಾಗಿ ಸುಮ್ಮನೆ ಓದುವುದರಿಂದ, ಅದನ್ನು ಬಾಯಪಾಠ ಮಾಡಿಕೊಳ್ಳುವುದರಿಂದ ಅದರಿಂದ ನಿಮಗೆ ಯಾವ ಪ್ರಯೋಜನ ಆಗುವುದಿಲ್ಲ. ಅದರಲ್ಲಿ ಬರೆಯಲ್ಪಟ್ಟಂಥ ಸತ್ಯಾರ್ಥಗಳನ್ನು ನೀವು ಧ್ಯಾನಿಸಿ, ನೀವು ನಿಮ್ಮನ್ನು ಬಿಟ್ಟುಕೊಟ್ಟು ನೀವು ಬದಲಾಗಿ ನೀವು ಜೀವಿಸುವುದಾದರೆ ಅದು ನಿಮಗೆ ಲಾಭದಾಯಕವಾಗಿದೆ. ಆಗ ನೀವು ನನ್ನನ್ನು ಕರ್ತನೆ ಎಂಬುದಾಗಿ ಕರೆದು ನನ್ನ ಬಳಿಗೆ ಬರುವುದಕ್ಕೆ ಅರ್ಥ ಇದೆ. ಆ ಬಾಂಧವ್ಯವೂ ಕೂಡ ಅದು ಅರ್ಥಪೂರ್ಣವಾಗಿದೆ ಎಂಬುದಾಗಿ ಕರ್ತನಲ್ಲಿ ನಮಗೆ ತಿಳಿಸುವವನಾಗಿದ್ದಾನೆ. ಅಂಥ ಸ್ಥಿತಿಗತಿಗಳಲ್ಲಿ ನಾನು ನೀವುಗಳು ಜೀವಿಸುವಾಗ ಈ ಲೋಕದಲ್ಲಿ ಕೊನೆಯ ದಿನಗಳಲ್ಲಂತೂ, ಕೊನೆಯ ದಿನ ಎಂಬುದಾಗಿ ಹೇಳಿದರೆ ಅದು ಈಗ ಮಾತ್ರ ಹೇಳಲ್ಪಟ್ಟದಲ್ಲ. ನೀವು ಹಳೆ ಒಡಂಬಡಿಕೆ ಕಾಲದಕ್ಕೆ ಒಂದು ವೇಳೆ ಹೋಗುವುದಾದರೂ, ಅಥವಾ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಆತನು ಬಂದಾಗಲು, ಅಥವಾ ಒಂದು ವೇಳೆ ಆತನು ಇನ್ನೂ ಬರುವುದಕ್ಕೆ, ಅಥವಾ ಒಂದು ವೇಳೆ ಆತನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಕಾರ್ಯಪ್ರವೃತ್ತನಾಗುವುದಕ್ಕಿಂತಲೂ ಮುಂದಾಗಿ ಯೋಹನನು ಕೂಡ ಹೇಳಿದ್ದಾನೆ, ಕೊನೆಯ ದಿನಗಳು, ಅಂತ್ಯ ದಿನಗಳೆಂಬುದಾಗಿ. ಇವತ್ತದು ಹೊಸತಲ್ಲ. ಆದರೆ ಈ ದಿನಗಳಲ್ಲಿ ಆಗ ಹೇಳಲ್ಪಟ್ಟಂಥ ಆ ಕಾರ್ಯಗಳು ನೆರವೇರುವಂಥದ್ದು ನಾವು ನೋಡುವಾಗ ದಿನಗಳು ಇನ್ನೂ ಬಹಳ ಸಮೀಪವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಆದರೆ ತಿಳ್ಕೊಳ್ಳುವುದರಿಂದ ನಮಗೆ ಅದರಿಂದ ಏನೂ ವ್ಯತ್ಯಾಸವಾಗುವುದಿಲ್ಲ. ತಿಳ್ಕೊಂಡ ನಾವುಗಳು ದೇವರ ವಾಕ್ಯ ಎಂಬುದಾಗಿ ಓದುತ್ತಿರುವಂಥ ಆತನ ಮಾತುಗಳಿಗೆ ನಾವು ಒಳಗಾಗಬೇಕಾಗಿದೆ. ಆಗ ಈ ಕೊನೆಯ ದಿನಗಳಲ್ಲಿ ಬರುವಂಥ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ, ದುರ್ಬೋಧನೆಗಳ ಮಧ್ಯದಲ್ಲಿ, ಅನೇಕ ಶೋಧನೆಗಳ ಮಧ್ಯದಲ್ಲಿ, ನಮ್ಮ ನಂಬಿಕೆಯನ್ನು ಕದಲಿಸುವಂಥ ಪರೀಕ್ಷೆಗಳು ನಮಗೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ನಾವು ಭದ್ರವಾದ ಅಸ್ಥಿವಾರದ ಮೇಲೆ ನಾವು ಕಟ್ಟಲ್ಪಟ್ಟವರಾಗಿದ್ದೇವೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಅವನು ಆಳವಾಗಿ ಅಗೆದ್ದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿದವನು. ಅಂದರೆ ಅವನು ಬಹಳ ಸೂಕ್ಷ್ಮ ದೃಷ್ಟಿಕೋನವುಳ್ಳವನು, ಅವನು ಬಹಳ ಸೂಕ್ಷ್ಮ ಬುದ್ಧಿಯುಳ್ಳವನು. ಅವನು ದೇವರ ವಾಕ್ಯವನ್ನು ತನ್ನ ಜೀವಿತಕ್ಕೆ ಸ್ಪರ್ಶಿಸಿಕೊಳ್ಳುವವನು.
ಅವನು ದೇವರ ವಾಕ್ಯಕ್ಕೆ ತನ್ನನ್ನು ಒಳಪಡಿಸಿಕೊಂಡು ಆ ಅನುಭವದಲ್ಲಿ ನಡೆಯತಕ್ಕವನು. ಅವನ ಜೀವಿತದ ಕುರಿತಾಗಿ ಹೇಳ್ತಾ ಉಂಟು, ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕುವವನು. ಇಲ್ಲವಾದರೆ ಅವನವನ ಜೀವಿತದಲ್ಲಿ ಬರುವಂಥ ಯಾವುದೇ ಸಮಸ್ಯೆಗಳ ಸನ್ನಿವೇಶಗಳ ಮಧ್ಯದಲ್ಲಿ, ಲೋಕದ ಶೋಧನೆಗಳ ಮಧ್ಯದಲ್ಲಿ ಅವನು ನನ್ನ ವಾಕ್ಯಕ್ಕೆ ಅವಿಧೇಯನಾಗಿಯೋ ಅಥವಾ ಅದನ್ನು ಕೈಕೊಳ್ಳುವುದಕ್ಕೆ ಅಶಕ್ತನಾಗಿಯೋ ಅವನು ಬಿದ್ದು ಹೋಗುವವನು ಎಂಬುದಾಗಿ. ನಾವು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದ 38-39 ವಚನಕ್ಕೆ ನಾವು ಹೋಗುವಾಗ, ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟನು. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ಯಾಕೆ? ಅರಣ್ಯ ಯಾತ್ರೆಯು ಅಷ್ಟು ಸುಲಭವಲ್ಲ. ಮೋಶೆ ಮುಖಾಂತರವಾಗಿ ದೇವರು ತನ್ನ ಆಜ್ಞೆ, ನಿಬಂಧನೆಗಳನ್ನು, ನೇಮಗಳನ್ನು ಪ್ರಕಟಿಸಿದನು. ವಿಮೋಚನಕಾಂಡ 19ನೇ ಅಧ್ಯಾಯ ತನಕ ಮೋಶೆ ಮುಖಾಂತರ ನಾನಾ ವಿಧಗಳಲ್ಲಿ ಅದ್ಭುತಗಳ ಮೂಲಕವಾಗಿ ಸೀನಾಯಿ ಬೆಟ್ಟದ ಕಡೆಗೆ ನಡೆಸಿದ್ನು. 20ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದಶಾಜ್ಞೆಗಳನ್ನು ಕೊಟ್ಟನು. ತಾನು ಯಾರಾಗಿದ್ದೇನೆಂಬುದಾಗಿ ನೀವು ಅರಿತುಕೊಳ್ಳಬೇಕಾದರೆ ಅದ್ಭುತಗಳು ಮಾತ್ರ ಸಾಲದು. ನನ್ನ ಜನರಾಗಿ ನೀವು ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಬೇಕಿದ್ದರೆ ಬರೇ ರೊಟ್ಟಿ ಮಾಂಸ ತಿಂದರೆ ಸಾಲದು. ನನ್ನ ಆಜ್ಞೆಗಳಿದೆ, ನಾನು ಮಾತನಾಡುವ ಮಾತುಗಳಿದೆ, ಅದು ನಿಬಂಧನೆಗಳಿಗೆ ಅನುಸಾರವಾದದ್ದು. ಅದಕ್ಕಾಗಿ ನೀವು ನಿಮ್ಮನ್ನು ಬಿಟ್ಟು ಕೊಡಬೇಕು, ಅದಕ್ಕೆ ನೀವು ಬದ್ಧರಾಗಬೇಕು. ದೇವರ ವಾಕ್ಯ ಹೇಳ್ತದೆ, ಆ ದೇವೋಕ್ತಿಗಳನ್ನು ಅಂದರೆ ಮೋಶೆ ತನ್ನ ಮನಸ್ಸಿಗೆ ಏನು ಕಾಣುತ್ತದೋ, ತನ್ನ ಆಲೋಚನೆಗೆ ಹೇಗೆ ತೋರುತ್ತದೋ, ಭಾವನಾತ್ಮಕವಾಗಿ ಇಮೋಷನಲ್ ಆಗಿ ಮೋಶೆ ಮಾತನಾಡಿದ ಮಾತುಗಳಲ್ಲ ದೇವೋಕ್ತಿ ಎಂದರೆ. ಅವನಂಥ ಮಾತುಗಳನ್ನು ಮಾತಾಡಿದ್ದೂ ಇಲ್ಲ. ಆದರೆ ಮೋಶೆ ಮಾತಾಡಿದ್ದು ದೇವೋಕ್ತಿ ಎಂಬುದಾಗಿ ಹೇಳಿದರೆ, ದೇವರು ತಾನೇ ಅವನೊಂದಿಗೆ ಮಾತನಾಡಿದಂಥ ಆತನ ಮಾತುಗಳನ್ನು ಇಸ್ರಾಯೇಲ್ಯರಿಗೆ ಅವನು ಕೊಟ್ಟನು. ಅದಕ್ಕೆ ದೇವರ ವಾಕ್ಯ ಹೇಳ್ತಿದ್ದು, ಜೀವಕರವಾದ ಅಂದರೆ ಅವರಿಗೆ ಹೊಸತನವನ್ನು ಉಂಟು ಮಾಡುವಂಥ, ಅವರಲ್ಲಿ ಅವರಿಗೆ ಹೊಸ ಅನುಭವವನ್ನು ಕೊಡುವಂತಹ ದೇವರು ಯಾರಾಗಿದ್ದಾನೆ, ಯಾಕೆ ನಮಗೆ ದೇವರಾಗಿದ್ದಾನೆ, ಯಾಕೆ ನಾವು ಕರೆಯಲ್ಪಟ್ಟೆವು, ಯಾಕೆ ಬಿಡುಗಡೆ ಹೊಂದಿದೆವು ಎಂಬುದಾಗಿ ಆ ಹೊಸತನದ ಅನುಭವದೆಡೆಗೆ ಅವರು ಕಾನಾನ್ ದೇಶಕ್ಕೆ ನಡೆಯಲ್ಪಡಬೇಕೆಂಬುದಾಗಿ ದೇವರು ಮಾತನಾಡಿದ ಮಾತುಗಳನ್ನು ಅವರು ತಳ್ಳಿಬಿಟ್ಟವರಾದರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕಾರಣ, ಅವರ ಮುಂದೆ ಬರತಕ್ಕಂಥ ಪರೀಕ್ಷೆಗಳ ಮಧ್ಯದಲ್ಲಿ ನಿಲ್ಲುವುದಕ್ಕೆ ಅವರು ಶಕ್ತರಾಗಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು, 4 ಕಡೆಗಳಿಂದಲೂ ಪ್ರವಾಹವು ಬಂತು, ಆ ಮನೆಗೆ ಬಡಿಯಿತು, ಆ ಮನೆಯು ಸ್ಥಿರವಾಗಿ ನಿಂತಿತ್ತು. ಕೆಳಗಿನ ವಚನ ನಮಗೆ ಗೊತ್ತಿದೆ ಯಾವುದು ಸ್ಥಿರವಾಗಿ ನಿಲ್ಲಲಿಲ್ಲ ಎಂಬುದಾಗಿ. ಆದರೆ ನಮ್ಮ ಜೀವಿತದಲ್ಲಿ ನಾವು ಬರೇ ವಾಕ್ಯವನ್ನು ಕೇಳುವವರು, ವಾಕ್ಯವನ್ನು ಓದುವವರು, ಇದು ದೇವರ ಮಾತು ಎಂಬುದಾಗಿ ಬರೇ ಒಪ್ಪಿಕೊಳ್ಳುವವರು ಆಗಿರುವುದರಿಂದ ಏನು ಪ್ರಯೋಜನ ಇಲ್ಲ. ನಾವು ವಿಧೇಯತೆಗೆ ಒಳಗಾಗಬೇಕು. ನಾವು ಲೋಕದಲ್ಲಿ ಅರಣ್ಯ ಯಾತ್ರೆ ಮಾಡ್ತಿದ್ದೇವೆ, ಇದು ನಮಗೆ ಶಾಶ್ವತವಾದ ಲೋಕವಲ್ಲ. ಪೌಲನು ಹೇಳುವ ಪ್ರಕಾರ ನಾವು ಪ್ರವಾಸಿಗಳಾಗಿದ್ದೇವೆ, ಪರದೇಶಿಗಳಾಗಿದ್ದೇವೆ. ನಮಗೊಂದು ಕಾನಾನ್ ದೇಶವು ಸಿದ್ಧವಾಗಿದೆ. ಆ ಕಾನಾನ್ ದೇಶವನ್ನು ಸೇರಬೇಕಾದರೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಶೋಧನೆಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕಾಗಿದೆ. ನಮ್ಮ ಬಲ ಸಾಲದು, ನಮ್ಮ ಸ್ಥಾನ ಸಾಲದು, ನಮ್ಮ ಪದವಿ ಸಾಲದು, ನಮ್ಮ ಐಶ್ವರ್ಯ ಸಾಲದು. ಅದು ನಮ್ಮನ್ನು ರಕ್ಷಿಸುವುದಕ್ಕೆ ಸಮರ್ಥತೆ ಉಳ್ಳದಲ್ಲ. ಅದಕ್ಕೆ ಯೇಸು ತನ್ನನ್ನು ಹಿಂಬಾಲಿಸಿಕೊಂಡು ಬಂದಂಥ ಜನರಿಗೆ ಹೇಳುವಂಥದ್ದು, ಕರ್ತನೆ ಕರ್ತನೆ ಅಂತ ನೀವು ನನ್ನ ಬಳಿಗೆ ಬರ್ತೀರಿ, ನನ್ನನ್ನು ಕರಿತೀರಿ, ಅಷ್ಟು ಮಾತ್ರ ಸಾಲದು. ನೀವು ಅದನ್ನು ಕೈಕೊಳ್ಳುವರಾಗಿರ್ರಿ, ಅದಕ್ಕೆ ಮಾನ್ಯತೆಯನ್ನು ಕೊಡ್ರಿ, ಅದರ ಮೌಲ್ಯವನ್ನು ತಿಳ್ಕೊಳ್ರಿ, ಜೀವಿತಕ್ಕೆ ಅಳವಡಿಸಿಕೊಳ್ಳ್ರಿ. ಆಗ ನೀವು ಮುಂದೆ ಸಾಗುವಂಥ ಆ ಸಾಗುವಿಕೆಯು ಅದು ಅರ್ಥಗರ್ಭಿತವಾಗಿದೆ. ಹೌದು, ನಾನಾಗ ನಿಮಗೆ ಕರ್ತನೆ, ನೀವು ನನ್ನವರೇ. ಧರ್ಮೋಪದೇಶ ಕಾಂಡದ 6ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ 6ನೇ ವಚನ 7ನೇ ವಚನ ಬಹಳ ಸುಂದರವಾಗಿ ಈ ರೀತಿ ಬರೆಯಲ್ಪಟ್ಟಿದೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು, ನಾವು ದೇವರ ಮಾತುಗಳು, ದೇವರ ಬಾಯಿಂದ ಹೊರಟಿರುವ ಮಾತುಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ.
ಈಗ ಕೂಡ ಆತನ ಮಾತುಗಳು ನಾವು ಕೇಳ್ತಾ ಇದ್ದೇವೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಅವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ನೀವು ಮಾತನಾಡಬೇಕು. ಏನು ಮಾತನಾಡಬೇಕು? ಮೊದಲು ನೀವು ಅದಕ್ಕೆ ಬದ್ಧರಾಗಿರಿ. ಯಾಕೆ ನಾವು ಚರ್ಚಿಗೆ ಹೋಗ್ತೇವೆ? ಯಾಕೆ ನಮ್ಮ ಕೈಲಿ ಸತ್ಯವೇದ ಇದೆ? ನಾವೇನಕ್ಕೆ ಇದನ್ನು ಓದಬೇಕು? ಇದರಲ್ಲಿ ಏನಿದೆ ಎಂಬುದಾಗಿ ಮೊದಲು ನಿಮ್ಮ ಹೃದಯವನ್ನು ಅದಕ್ಕಾಗಿ ಹಸನು ಮಾಡಿಕೊಳ್ಳಿರಿ. ಆ ಹೃದಯಕ್ಕೆ ಅದರಲ್ಲಿ ಒಂದು ಸಮಾನವಾದ ಸ್ಥಳವನ್ನು ಸಿದ್ಧ ಮಾಡಿರಿ. ಆಗ ಆ ವಾಕ್ಯವು ನಿಮ್ಮ ಹೃದಯದಲ್ಲಿ ಅದು ನೆಲೆಗೊಳ್ತದೆ. ಅದನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಆಗ ಅದು ನಿಮ್ಮಲ್ಲಿ ತನ್ನ ಕಾರ್ಯವನ್ನು ಸಾಧಿಸ್ತದೆ. ಅಂದರೆ ದೇವರ ಯೋಜನೆಗೆ ನೀವು ಒಳಗಾಗುವವರಾಗಿದ್ದೀರಿ. ಆಮೇಲೆ ಏನು ಮಾಡ್ರಿ? ಅದನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ, ಮಕ್ಕಳಿಗೆ ಕಲಿಸಿರಿ. ನಾವು ಯಾತಕ್ಕಾಗಿ ದೇವರನ್ನು ಆರಾಧನೆ ಮಾಡುವವರಾಗಿದ್ದೇವೆ? ಹೇಗೆ ಆರಾಧನೆ ಮಾಡಬೇಕು? ಯಾವ ವಿಧವಾಗಿ ನಾವು ಆತನ ಮುಂದೆ ಕಾಣಿಸಲ್ಪಡಬೇಕು? ಯಾಕೆ ಆತನ ಒಟ್ಟಿಗೆ ಮಾತನಾಡುತ್ತಾ ಇದ್ದಾನೆ? ಯಾಕೆ ನಮ್ಮ ಕೈಲಿ ಸತ್ಯವೇದ ಇದೆ? ನೀವು ಅಭ್ಯಾಸ ಮಾಡಿಕೊಳ್ಳ್ರಿ, ನೀವು ಅದಕ್ಕೆ ಒಳಗಾಗ್ರಿ, ನೀವು ಅದನ್ನು ಕೈಕೊಳ್ಳ್ರಿ, ಮತ್ತೆ ನಿಮ್ಮ ಮಕ್ಕಳಿಗೆ ಅದನ್ನು ಅಭ್ಯಾಸ ಮಾಡ್ರಿ. ದೇವರು ಯಾರಾಗಿದ್ದಾನೆಂಬುದಾಗಿ ಅವರಿಗೆ ಅರಿವು ಉಂಟು ಮಾಡ್ರಿ. ಸತ್ಯವೇದ, ಆತನ ವಾಕ್ಯಗಳೆಂಬುದಾಗಿ ನಾವು ಓದುತ್ತಿರುವಂಥ ಆ ಮಾತುಗಳು, ಆತನ ಮಾತುಗಳು, ಅದರ ಕುರಿತಾಗಿ ನೀವು ಆಲೋಚನೆ ಮಾಡಿರಿ. ಅದರಲ್ಲಿರುವ ಸತ್ಯಾರ್ಥವನ್ನು, ಅದರಲ್ಲಿ ಅಡಕವಾಗಿರುವಂಥ ನಿಜಾಂಶವನ್ನು ನೀವು ಕಲಿಯಿರಿ, ಮತ್ತು ಮಕ್ಕಳಿಗೆ ಅದನ್ನು ಕಲಿಸಿರಿ. ಅದರ ಕುರಿತಾಗಿ ಮಾತನಾಡ್ರಿ. ಯಾಕೆಂಬುದಾಗಿ ಹೇಳಿದರೆ ಆಗ ನಮ್ಮ ಜೀವಿತವು ಅದು ನಿಜವಾಗಲೂ ಒಂದು ಸ್ಥಿರವಾದ ಕ್ರಿಸ್ತಿಯ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟಂಥ ಒಂದು ಜೀವಿತವಾಗ್ತದೆ. ಆಗ ನಾವು ಯಾವ ಪರಿಸ್ಥಿತಿಯಲ್ಲಿಯಾದರೂ ತಪ್ಪಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ನಷ್ಟವಾಗುವುದಿಲ್ಲ. ದೇವರನ್ನು ಅರಿತವರಾಗಿ, ದೇವರ ವಾಕ್ಯಕ್ಕೆ ಮನ್ನಣೆ ಕೊಟ್ಟವರಾಗಿ, ನಾವು ದೇವರನ್ನು ಸನ್ಮಾನಿಸುವಂಥ ಆತನ ಜನರಾಗಿ ನಾವು ಜೀವಿಸುವವರಾಗ್ತೇವೆ. ಲೋಕದ ಪರಿಸ್ಥಿತಿಗತಿಗಳನ್ನು ನೋಡುವಾಗ ಎಲ್ಲವೂ ಅಸ್ತವ್ಯಸ್ತವಾಗಿ ಏನು ಸಂಭವಿಸುತ್ತದೋ ಎಂಬುದಾಗಿ ನಮ್ಮ ಗಣನೆಯನ್ನು ಮೀರಿದಂಥ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮನ್ನಿನ್ನೂ ಜೀವಿತರ ಲೋಕದಲ್ಲಿ ಕೃಪೆ ಕೊಟ್ಟು ಇಟ್ಟಿದ್ದಾನೆ. ನಾವು ಕರ್ತನೆ ಹೇಳುವವರು ಮಾತ್ರ ಆಗಿರದೆ, ನಾವು ನಿಜವಾಗಲೂ ದೇವಜನರಾಗಿ ಆತ ನಮಗಾಗಿ ಆತ ನಮ್ಮೊಂದಿಗೆ ಮಾತನಾಡುವ ಮಾತುಗಳನ್ನು ಕೈಕೊಂಡವರಾಗಿ ನಾವು ಜೀವಿಸಬೇಕೆಂಬುದಾಗಿ ಆತನು ಕರೆದವನಾಗಿದ್ದಾನೆ. ಆ ಕರೆಯುವಿಕೆಯು ನಮ್ಮಲ್ಲಿ ಕಾರ್ಯಗತ ಆಗಬೇಕೆಂಬುದಾಗಿ ಇಂಥ ಅಮೂಲ್ಯವಾದ ಅವಕಾಶವನ್ನು ಈ ಕೃಪೆಯ ಕಾಲದಲ್ಲಿ ನನಗೆ ನಿಮಗೆ ಆತನು ಕೊಟ್ಟವನಾಗಿದ್ದಾನೆ. ಆದ್ದರಿಂದ ನಾವು ಅದನ್ನು ಮರೆತು ಬಿಡಬಾರದು, ಅಲಕ್ಷ್ಯ ಮಾಡಬಾರದು. ನಾವು ನಿಂತಿರುವಂಥ ಅಸ್ತಿವಾರವು, ನಮ್ಮ ಬದುಕು ಅದು ಸ್ಥಿರವಾಗಿದೆಯಾ ಅಥವಾ ಅಸ್ಥಿರವಾದ ಸ್ಥಿತಿಯಲ್ಲಿ ಇದೆಯಾ ಎಂಬುದಾಗಿ ನಾವು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ 6ನೇ ಅಧ್ಯಾಯದ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದ 6ನೇ ವಚನದಲ್ಲಿ ಆರಂಭದಲ್ಲಿ ಹೇಳ್ತದೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು ಎಂಬುದಾಗಿ. ಹೃದಯವು ಬಹಳ ಶ್ರೇಷ್ಠವಾದಂಥ ಒಂದು ಅಂಗವಾಗಿದೆ. ನಾವು ದೈಹಿಕವಾಗಿ ನಮ್ಮ ಶರೀರವು ಚೆನ್ನಾಗಿರಬೇಕಾದ್ರೂ ಹೃದಯ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಪಂಪ್ ಮಾಡಬೇಕು, ಅದು ಚೆನ್ನಾಗಿರಬೇಕು. ಅದಕ್ಕೆ ನಾವು ಬೇಕಾದಂಥ ಎಲ್ಲ ವಿಧವಾದ ಪರೀಕ್ಷೆಗಳನ್ನು ಮಾಡಿಕೊಳ್ತೇವೆ, ಹೃದಯ ಚೆನ್ನಾಗಿದೆ ಎಂಬುದಾಗಿ. ಅದೇ ರೀತಿ ನಾವು ದೇವಜನರಾಗಿ ಆತನ ಮಾತುಗಳಿಗೆ ಬದ್ಧರಾಗಿ ಜೀವಿಸಬೇಕಾದರೂ ನಮ್ಮ ಹೃದಯವು ಬಹಳ ಪ್ರಮುಖವಾದ ಒಂದು ಪಾತ್ರ ವಹಿಸುವಂಥದ್ದಾಗಿದೆ. ಅದರಿಂದ ಹೃದಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಪೌಲ ಹೇಳ್ತಾನೆ, ಹೃದಯಕ್ಕೆ ಸುನ್ನತಿ ಮಾಡಿಕೊಳ್ಳ್ರಿ. ಆ ಹೃದಯದಲ್ಲಿ ಇರುವಂಥ
ದೇವ ನೀತಿಗೆ ವಿರುದ್ಧವಾದಂಥ ಎಲ್ಲ ಸಂಗತಿಗಳನ್ನು ಬಿಟ್ಟು ಬಿಡ್ರಿ. ಪರಿಶುದ್ಧತೆಯೆಡೆಗೆ ಬನ್ನಿರಿ. ಪರಿಶುದ್ಧತೆಯುಳ್ಳ ಜೀವಿತವನ್ನು ಮಾಡ್ರಿ. ಸಭೆಯಾಗಿ ಕೂಡುವಾಗ ಯಾತಕ್ಕಾಗಿ ಕೂಡುತ್ತಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳ್ರಿ. ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಯನ್ನು ಮಾಡುವಾಗ ಏನಕ್ಕಾಗಿ ಕುಟುಂಬ ಪ್ರಾರ್ಥನೆ ನಮಗೆ ಬೇಕಾಗಿದೆ ಎಂಬುದಾಗಿ ತಿಳ್ಕೊಳ್ರಿ. ಅದನ್ನು ಮಕ್ಕಳಿಗೆ ಕಲಿಸಿರಿ, ಅವರನ್ನು ಅಭ್ಯಾಸ ಮಾಡಿರಿ, ಅನುಭವದಡಿಗೆ ನಡೆಸಿರಿ. ನೋಡಿ, ಯೋಬನೊಂದು ಸುಂದರವಾದ ಮಾತನ್ನು ಹೇಳ್ತಿದ್ದಾನೆ. ಯೋಬನ ಪುಸ್ತಕದಲ್ಲಿ 23ನೇ ಅಧ್ಯಾಯ 12ನೇ ವಚನ. ಆತನ ತುಟ್ಟುಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂತೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಯೋಬನು ಬಹಳ ಐಶ್ವರ್ಯವಂತನಾಗಿದ್ದ. ನಮಗೆ ಗೊತ್ತಿದೆ ಆತನ ಕುರಿತಾಗಿ ದೇವರು ಯಾವ ಕುರಿತಾಗಿ ಆ ಸಾಕ್ಷಿ ಆರಂಭದ ಆ 1ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಯೋಬನು ಈಗ ಹೇಳುತ್ತಿರುವಂಥ ಈ ಮಾತು ಅವನ ಸ್ಥಿತಿಯಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾನೆ. ಇದ್ದ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ. ಜೀವಿಸತಕ್ಕಂಥ ಯಾವ ಒಂದು ಪರಿಸ್ಥಿತಿ ಅವನಲ್ಲಿಲ್ಲ. ಆದರೆ ಅವನು ಹಾಕಿಕೊಂಡ ಅಸ್ಥಿವಾರವು ಅದು ಬಲವುಳ್ಳದಾಗಿತ್ತು, ಅದು ಬಂಡೆಯ ಮೇಲೆ ಉಳ್ಳದಾಗಿತ್ತು. ಆದ್ದರಿಂದ ಅವನು ಹೇಳ್ತಿರುವುದು, ನಾನು ಆತನ ತುಟ್ಟುಗಳಿಂದ ಹೊರಟ, ಅಂದರೆ ದೇವರು ನನ್ನೊಂದಿಗೆ ಮಾತನಾಡಿದಂಥ ಆ ದಿನಗಳಲ್ಲಿ ಅವನಿಗೆ ಧರ್ಮಶಾಸ್ತ್ರ ಇರಲಿಲ್ಲ. ಅದು ದೇವರ ಒಂದಿಗಿನ ಅನ್ಯೋನ್ಯತೆ. ಒಬ್ಬ ಜೀವಿಸುವ ದೇವರಾಗಿದ್ದಾನೆ. ಅವನು ಪರಿಶುದ್ಧನು, ನೀತಿಯುಳ್ಳ ದೇವರು. ಆತನು ನ್ಯಾಯಾನುಸಾರವಾಗಿ ಆಳುವ ದೇವರು. ಆತನು ಕೆಟ್ಟದನ್ನು ಬಯಸುವವನಲ್ಲ. ನಾನು ಕೆಟ್ಟವನಾಗಿರುವುದಕ್ಕೆ ಆತನು ಇಷ್ಟಪಡುವವನಲ್ಲ. ಕೆಟ್ಟತನಗಳು, ಅನ್ಯಾಯ, ಅನೀತಿಗೆ ಆತನು ಮೆಚ್ಚುವವನಲ್ಲ ಎಂಬ ಅರಿವು ಅವನಿಗಿತ್ತು. ಅದರಿಂದ ಅವನು ಹೇಳ್ತಿದ್ದಾನೆ, ಆತನ ತುಟ್ಟುಗಳಿಂದ ಹೊರಟ ನಿಯಮ, ನೀ ನಿಂತಿದ್ದನ್ನೇ ಮಾಡಬೇಕು, ಈ ರೀತಿನೇ ಇರಬೇಕು, ಇದು ನನ್ನ ಅಪ್ಪಣೆ ಎಂಬುದಾಗಿ ಹೇಳಿದಂಥ ಒಂದೊಂದು ಮಾತುಗಳಿಗೂ ಕೂಡ ನಾನು ಒಳಗಾದೆನು, ಇಲ್ಲವೆನ್ನಲಿಲ್ಲ. ಈ ಲೋಕದಲ್ಲಿ ಇರುವಂಥ ಯಾವುದೇ ವ್ಯರ್ಥವಾಗಿ ಹೋಗತಕ್ಕ ಮರ್ಮಗಳಿಗೆ ನಾನು ಬಲಿಯಾಗಲಿಲ್ಲ. ತಿರುಗಿ ಆತನು ಹೇಳ್ತಾನೆ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಮತ್ತೊಂದು ಭಾಷಾಂತರ ಹೇಳ್ತದೆ, ಲೋಕದ ಐಶ್ವರ್ಯಗಳಿಗಿಂತಲೂ ಹೆಚ್ಚಾಗಿ ಎಂಬುದಾಗಿ. ಲೋಕದಲ್ಲಿರುವಂಥ ಐಶ್ವರ್ಯ, ನಾನಾಗಲೇ ಹೇಳಿದವನು ಬಹಳ ಐಶ್ವರ್ಯವಂತನು, ಈಗ ಅದನ್ನು ಕಳ್ಕೊಂಡಿದ್ದಾನೆ. ಈಗ ಅವನ ವೇದನೆಗಳು ಅದಲ್ಲ. ಅವನು ಹಾದು ಹೋಗುವಂಥ ಹಾದಿಯಲ್ಲಿ ಅವನು ಹೇಳ್ತಿರುವಂಥದ್ದು, ಆ ವೇದನೆಯಲ್ಲಿ ಅವನು ಹೇಳುವಂಥದ್ದು, ನನ್ನ ಹೃದಯದಲ್ಲಿ, ನನ್ನ ಆಂತರ್ಯದಲ್ಲಿ ದೇವರ ಮಾತುಗಳಿಗೆ ನಾನು ಬಹಳ ಮಾನ್ಯತೆಯನ್ನು ಕೊಟ್ಟಿದ್ದೇನೆ, ಗೌರವವನ್ನು ಕೊಟ್ಟಿದ್ದೇನೆ, ಅದನ್ನು ಬಚ್ಚಿಟ್ಟುಕೊಂಡಿದ್ದೇನೆ, ಕಾಪಾಡಿಕೊಳ್ಳುತ್ತಿದ್ದೇನೆ. ಹೇಗೆ? ಲೌಕಿಕವಾದ ಎಲ್ಲ ಐಶ್ವರ್ಯ ನಿಧಿಗಳಿಗಿಂತಲೂ, ಅಮೂಲ್ಯವಾದಂಥ ಆಭರಣಗಳಿಗಿಂತಲೂ, ಬೆಲೆ ಬಾಳುವ ವಸ್ತುಗಳಿಗಿಂತಲೂ ದೇವರ ಬಾಯಿಂದ ಹೊರಟಂಥ, ನನ್ನೊಂದಿಗೆ ಆತನು ಮಾತನಾಡಿ ಉಪದೇಶಿಸಿದಂಥ ಮಾತುಗಳನ್ನು ನಾನು ಬಚ್ಚಿಟ್ಟುಕೊಂಡಿದ್ದೇನೆ, ನಾನು ಅದನ್ನು ಕಾಪಾಡಿಕೊಂಡಿದ್ದೇನೆ, ಅದನ್ನು ಅಳವಡಿಸಿಕೊಂಡಿದ್ದೇನೆ ಆತನಿಗಾಗಿ, ನಾನು ಜೀವಿಸುವುದಕ್ಕಾಗಿ ಎಂಬುದಾಗಿ. ನಮ್ಮ ಜೀವಿತವನ್ನು ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ನಾವು ಯಾರಾಗಬೇಕಾಗಿದೆ? ನಾವು ಎಲ್ಲಿ ಬೆಳೆಯಬೇಕಾಗಿದೆ? ನಮ್ಮ ಸಭೆಗಳಲ್ಲಿ ನಮ್ಮ ಕಾರ್ಯಗಳು ಏನಾಗಿದೆ? ನಾವು ಏನು ಮಾಡ್ತಾ ಇದ್ದೇವೆ? ಎಷ್ಟರ ಮಟ್ಟಿಗೆ ನಾವು ಹಾಕಿಕೊಂಡಿರುವಂಥ ನಮ್ಮ ಅಸ್ಥಿವಾರವು ಅದು ಬಲವುಳ್ಳದಾಗಿದೆ? ನಾವು ಆಳವಾಗಿ ಅಗೆಯಬೇಕಾಗಿದೆ. ಕರ್ತನ ಮಾತುಗಳಲ್ಲಿರುವಂಥ ಅಡಕವಾದಂಥ ಸತ್ಯಾಂಶಗಳಿಗೆ ನಾವು ಬೆಲೆ ಕೊಟ್ಟು ನಮ್ಮ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಆಗ ನಮ್ಮ ಬದುಕು ಅದು ಬಿದ್ದು ಹೋಗುವುದಿಲ್ಲ, ನಷ್ಟವಾಗುವುದಿಲ್ಲ, ನಾಶ ಹೊಂದುವುದಿಲ್ಲ. ಯಾವ ಲೋಕದ ಶೋಧನೆಗಳು, ವ್ಯರ್ಥವಾದಂಥ ಸಂಗತಿಗಳು ಅಥವಾ ಯಾವುದೇ ಇಕ್ಕಟ್ಟುಗಳು, ನಾನಾಗ ಹೇಳಿದ ಹಾಗೇನೆ, ನಿಮ್ಮ ಮುಂದೆ ಬಂದಾಗಲೂ ನಾವು ಕದಲುವುದಿಲ್ಲ. ನಾವು ಸ್ಥಿರಚಿತ್ತವುಳ್ಳವರಾಗಿ ದೇವರು ಮಾತನಾಡಿರುವ ಮಾತಿಗೆ ಒಳಪಟ್ಟು ನಾವು ಕರ್ತನಲ್ಲಿದ್ದುಕೊಂಡು ಜೀವಿಸುವವರಾಗುತ್ತೇವೆ. ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ಒಳ್ಳೆಯ ದೇವರೇ, ನಿನ್ನ ಮಾತುಗಳಿಗಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ನಮ್ಮ ಕೈಯಲ್ಲಿ ನಾವು ಓದತಕ್ಕ ವಾಕ್ಯವನ್ನಾಗಿ ನೀನು ಅದನ್ನು ಕೊಟ್ಟಿದ್ದಿ. ನಾವು ಓದಿ ಕೇಳುತ್ತಾ ಇದ್ದೇವೆ, ಆದರೆ ಧ್ಯಾನಿಸಿ ಆಳವಾಗಿ ಅಗೆದ್ದು ದೃಢಚಿತ್ತವುಳ್ಳಂಥ ಒಂದು ಬದುಕನ್ನು ಮಾಡಲಿಕ್ಕಾಗುವಂತೆ
ನಮ್ಮನ್ನು ಬಲಪಡಿಸು. ನೀನು ಹೀಗೆ ಮಾಡುವುದಕ್ಕೆ ಶಕ್ತನಾಗಿದ್ದಿ. ವೀಕ್ಷಣೆ ಮಾಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಎಲ್ಲವೂ ನೂತನವಾಗಲಿ, ಎಲ್ಲವೂ ಹೊಸದಾಗಲಿ. ಇದರಿಂದ ನಿನಗೆ ಮಹಿಮೆಯಾಗಲಿ. ಕ್ರಿಸ್ತೇಸು ನಾಮದಲ್ಲಿ ಬೇಡಿದೆವು ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.